ರೈತರಿಂದ ಪ್ರತಿಭಟನೆ ನಡೀತಾ ಇತ್ತು. ಏಕಾಏಕಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅನ್ನದಾತರ ಮೇಲೆ ಚಿಕ್ಕಬಳ್ಳಾಪುರ ಪೊಲೀಸರ ಹಲ್ಲೆ. ಪ್ರತಿಭಟನೆ ಮಾಡುತ್ತಿದ್ದ ರೈತರ ಗುಂಪಿನ ಮೇಲೆ ಪೊಲೀಸರ ದರ್ಪ. ಅನ್ನದಾತರ ಮೇಲೆ ಚಿಕ್ಕಬಳ್ಳಾಪುರ ಪೊಲೀಸರ ಹಲ್ಲೆ. ಭೂ ಸ್ವಾಧೀನ ವಿರೋಧ ಮಾಡಿ ರೈತರ ಅನಿರ್ದಿಷ್ಟಾವಧಿ ಧರಣಿ ಆಗ್ತಾ ಇತ್ತು. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ಪ್ರತಿಭಟನೆಯ ಸಂದರ್ಭ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ರೈತರ ಮೇಲೆಯೇ ಹಲ್ಲೆ ನಡೆಸಿದ ಚಿಕ್ಕಬಳ್ಳಾಪುರ ಪೊಲೀಸರು ನಿಜಕ್ಕೂ ಕೂಡ ದುರಂತ ಇದೆ. ಘಟನೆಯಲ್ಲಿ ರೈತರಿಗೆ ಗಾಯ ಆಗಿದೆ. ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೊಲೀಸರ ವಿರುದ್ಧ ಹೋರಾಟಗಾರರು ಜೊತೆಗೆ ಮುಖಂಡರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೆಲ ಸಂದರ್ಭಗಳಲ್ಲಿ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಹಲ್ಲೆಗಳು, ಲಾಠಿ ಚಾರ್ಜ್ಗಳು ಸರ್ವೇ ಸಾಮಾನ್ಯ. ಆದರೆ ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳಿದ್ದಾವೆ. ರೈತರು ಯಾವುದೇ ತರಹದ ಆಕ್ರಮಣಕಾರಿ ಪ್ರತಿರೋಧವನ್ನು ಒಡ್ಡಡೆ ಇದ್ದಾಗ ನಿಮಗೆ ಹೊಡೆಯೋದಕ್ಕೆ ಬರೋದಿಲ್ಲ ಪೊಲೀಸ್ನವರಿಗೆ. ರೈತರನ್ನ ಚದುರಿಸಬೇಕು, ರೈತರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಾಗ ನೀವು ಟಿಆರ್ ಗ್ಯಾಸ್ಗಳನ್ನು ಅಶ್ರುವಾಯು ಪ್ರಯೋಗದ ಮುಖಾಂತರವಾಗಿಯೋ ಅವರನ್ನು ನಿಯಂತ್ರಣ ಮಾಡಬಹುದೇ ಹೊರತಾಗಿ ಲಾಠಿ ಕೈಗೆ ಎತ್ತುವ ಹಾಗೇ ಇಲ್ಲ. ನನ್ನ ಹೆಗಲ ಮೇಲೆ 2 ಸ್ಟಾರ್ ಇದೆ, 3 ಸ್ಟಾರ್ ಇದೆ, ನಡೆಯೋದಿಲ್ಲ. ರೈತರನ್ನ ಚದುರಿಸುವ ಉದ್ದೇಶದಿಂದ ಒಂದು ವೇಳೆ ನೀವು ಲಾಠಿ ಬೀಸಿದ್ದೇ ಆದಲ್ಲಿ ನಿಜಕ್ಕೂ ಕೂಡ ಅದಕ್ಕೆ ನೀವು ಸರಿಯಾದ ಕಾರಣಗಳನ್ನು ಕೊಡಲೇಬೇಕು ಮೇಲಾಧಿಕಾರಿಗಳು. ಇವತ್ತು ನೋಡಿ, ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂತ್ಕೊಂಡಿದ್ರು ರೈತರು. ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು ಅವ್ರನ್ನ. ಅನಿರ್ದಿಷ್ಟಾವಧಿ ಧರಣಿ ಕೂತ್ಕೊಂಡಿದ್ದ ರೈತರನ್ನ ಏಕಾಏಕಿ ಚದುರಿಸುವ ಸೋಗಿನಲ್ಲಿ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಇನ್ನು ಮೇಲಾಧಿಕಾರಿಗಳ ತನಿಖೆ ನಂತರ ಇದು ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಭೂ ಸ್ವಾಧೀನ ವಿರೋಧ ಮಾಡಿಕೊಂಡು ರೈತರ ಹೋರಾಟ, ಅವರ ಜ್ವಾಲಾಮುಖಿ ಸ್ಫೋಟಗೊಂಡ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧ ಮಾಡಿ ರೈತರ ಬೃಹತ್ ಪ್ರತಿಭಟನೆ ಆಗ್ತಾ ಇತ್ತು. ಧರಣಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂದೆ ವಿನೂತನ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಡಿಸಿ ಕಚೇರಿಯ ಮುಂಭಾಗ ಹಸುಗಳನ್ನು ಕಟ್ಟಿ ರೈತರ ಪ್ರೊಟೆಸ್ಟ್. ಹಸುಗಳಿಗೆ ಮೇವು ಮತ್ತು ನೀರು ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶ. ನಮ್ಮ ಭೂಮಿ ನಮ್ಮ ಹಕ್ಕು, ಭೂಮಿ ಕೊಡಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಸಚಿವ ಎಂಸಿ ಸುಧಾಕರ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನಗಳಾಯಿತು. ತಕ್ಷಣ ವಾಗ್ವಾದವು ಶುರುವಾಯಿತು. ಕಳೆದ 45 ದಿನಗಳಿಂದ ನಡೆಯುತ್ತಿರುವ ಅನ್ನದಾತರ ಹೋರಾಟ, ಇದಕ್ಕೆ ಸೊಪ್ಪು ಹಾಕುವ ಯಾವ ಪ್ರತಿನಿಧಿಯೂ ಕೂಡ ಬಂದಿರಲಿಲ್ಲ. ಭೂ ಸ್ವಾಧೀನ ನೋಡಿ, ಸರ್ಕಾರ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವೊಂದು ಯೋಜನೆಗಳನ್ನು ತರ್ತಾವೆ. ಆ ಅಭಿವೃದ್ಧಿಯ ಹೆಸರಿನಲ್ಲಿ ಬೆಳೆ ಬರಬಹುದಾದ ಜಮೀನನ್ನು ನೀವು ಕಬಳಿಸುವ ಹಾಗಿಲ್ಲ. ಈಗ ಒಂದು ಪಾಳು ಭೂಮಿಯನ್ನು ಕೇಳಿ ಅದನ್ನ ಬೇಕಾದ್ರೆ ನೀವು ಡೆವಲಪ್ಮೆಂಟ್ ಹೆಸರಿಗೋ ಏನೋ ಒಂದು ವಿಚಾರಕ್ಕೂ ಅದನ್ನು ಬಳಸ್ಕೋಬಹುದು. ಆದರೆ ಬೆಳೆ ಬರಬಹುದಾದಂತಹ ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಯಾವುದೋ ಫ್ಯಾಕ್ಟರಿ ಕಟ್ತೀನಿ, ಮತ್ತೊಂದು ಕಟ್ತೀನಿ, ನಡೆಯೋದಿಲ್ಲ. ಸೊ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅನೇಕ ಜನಪ್ರತಿನಿಧಿಗಳು ಮನವೊಲಿಸುವ ಪ್ರಯತ್ನಗಳನ್ನ ಮಾಡಿದ್ದಾದ್ರೂ ಕೂಡ ಈ ಪ್ರತಿಭಟನೆ ಅಥವಾ ಧರಣಿಯಿಂದ ಹಿಂದೇಟು ಹಾಕೋದಕ್ಕೆ ರೈತರು ತಯಾರಿಲ್ಲ. ಅವರ ಆಕ್ರೋಶದ ಪ್ರತಿಭಟನೆಯ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚಿಕ್ಕಬಳ್ಳಾಪುರ ರಿಪೋರ್ಟರ್ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಎಲ್ಲೋ ಒಂದು ಕಡೆ ಈ ಧರಣಿ ಇವತ್ತು ನಾಳೆಗೆ ಅಂತ್ಯಗೊಳ್ಳುತ್ತೆ ಅನ್ನೋ ಹಂತದಲ್ಲೇನೂ ಇಲ್ಲ. ಏನಿದೆ ಈ ಧರಣಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂತೋಷ್? ಎಸ್, ಹೌದು ಸರ್. ಏನು ಅಂತಂದ್ರೆ ಕಳೆದ 45 ದಿವಸಗಳಿಂದ ರೈತರು ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೆಡಿಬಿಗೆ ನಮ್ಮ ಜಮೀನನ್ನ ಬಿಟ್ಕೊಡೋದಿಲ್ಲ, ನಮ್ಮ ಭೂಮಿ ನಮಗೆ ಬೇಕು ಅನ್ನುವಂತ ಒಂದು ಆರೋಪವನ್ನ ಮಾಡಿಕೊಂಡು ಇವರು ಹೋರಾಟವನ್ನ ಮುಂದುವರೆಸಿರ್ತಕ್ಕಂಥದ್ದು. ಆದರೆ ಸರ್ಕಾರ ಈ ಒಂದು ಕೆಡಿಬಿ ಭೂ ಸ್ವಾಧೀನವನ್ನ ಕೈ ಬಿಡುವಂತಹ ಹಂತದಲ್ಲಿ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಇವರು ಹೋರಾಟಕ್ಕೆ ಮುಂದಾಗ್ತಾರೆ. ತದನಂತರ ಕಳೆದ ಒಂದು 3 ದಿನಗಳ ಹಿಂದೆ ಸಚಿವ ಎಂಸಿ ಸುಧಾಕರ್ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಡ್ಲಿಕ್ಕೂ ಸಹ ಮುಂದಾಗ್ತಾರೆ. ಆದ್ರೆ ಅವರು ಮನೆಯ ಒಳಾಂಗಣಕ್ಕೆ ಬಿಟ್ಕೊಡೋದಿರಲ್ಲ. ಇವತ್ತು ಅವರ ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡೋದಕ್ಕೆ ಹೊರಟಾಗ ಪೊಲೀಸರು ಮತ್ತು ರೈತರ ನಡುವೆ ಜಟಾಪಟಿ ನಡೆದಿರ್ತಕ್ಕಂಥದ್ದು. ಈ ವೇಳೆ ಸೆಳೆಟ ನೂಕಟ ಆಗಿದೆ. ಈ ವೇಳೆ ಪೊಲೀಸ್ನವರು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಒಂದು ಘಟನೆ ನಂತರ ಒಬ್ಬನಿಗೆ ಸ್ವಲ್ಪ ಗಾಯಗಳಾಗಿ ಆಸ್ಪತ್ರೆಗೆ ಸಹ ಸೇರಿರ್ತಕ್ಕಂಥದ್ದು. ಅಲ್ಲ, ಈ ಸಂದರ್ಭದಲ್ಲಿ ಏನಾದ್ರು ರೈತರಿಗೆ ಗಾಯ ಆಗುವಂತಹ ಯಾವ್ದಾದ್ರು ಘಟನೆಗಳು ನಡೆದಿದಾವ ಸಂತೋಷ್? ಎಸ್, ಖಂಡಿತವಾಗ್ಲೂ ಒಬ್ಬ ರೈತನಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮತ್ತೆ ಕೆಲವೊಂದಿಬ್ಬರಿಗೆ ತರಿಸಿರ್ತಕ್ಕಂಥ ಸಣ್ಣ ಪುಟ್ಟ ಗಾಯಗಳು ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಯಾವುದೂ ಇಲ್ಲ. ಆದ್ರೂ ಸಹ ಇದು ಒಂದು ಗಂಭೀರವಾದಂತಹ ಒಂದು ವಿಚಾರ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.